ಹಾಯ್ ಸ್ನೇಹಿತರೆ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಒಳ್ಳೆ ರೆಮಿಡಿನ ತಂದಿದ್ದೀನಿ. ಆ ಒಂದು ರೆಮಿಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರು ಹೊಸ್ದಾಗಿ ನನ್ನ ಒಂದು ಪೇಜ್ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ಒಂದು ರೆಮಿಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದಾದರೆ ನೀವೇ ಖುಷಿ ಪಡ್ತೀರಾ, ಅಷ್ಟು ಚೆನ್ನಾಗಿದೆ. ಯಾರಿಗೆಲ್ಲ ಸಂಕಟ, ಎದೆ ಉರಿ ಮತ್ತು ಊಟ ಮಾಡುವಾಗ ಏನೂ ಇಷ್ಟನೇ ಆಗ್ತಾಯಿಲ್ಲ, ಏನೂ ಮನಸ್ಸೇ ಇಲ್ಲ, ನನಗೆ ಇವತ್ತು ಅಷ್ಟೊಂದು ಸುಸ್ತಾಗ್ತಾಯಿದೆ, ಸಂಕಟ ಆಗ್ತಾಯಿದೆ, ಎದೆಲ್ಲ ಉರಿ ಆಗ್ತಾಯಿದೆ, ಉಳಿತೆಗೆ ಬರ್ತಾಯಿದೆ ಅಂತ ನಿಮ್ಗೆ ಯಾರಿಗಾದ್ರೂ ಅನಿಸಿದ್ರೆ ಆವಾಗ ಫಸ್ಟ್ ಏನು ಮಾಡ್ತೀರಾ? ಈನೋ ತೊಗೊತೀರಾ ಇಲ್ವಾ? ಈ ಒಂದು ಈನೋ ಎಲ್ಲ ಕಡೆನೂ ಸಿಗುತ್ತೆ. ಈನೋ ಬೇಗ ತೊಗೊಳ್ತೀರಾ, ನೀರಿಗೆ ಹಾಕ್ಬಿಡ್ತೀರಾ, ಕುಡಿತೀರಾ. ಆದರೆ ಇದು ತಾತ್ಕಾಲಿಕವಾಗಿ ನಿಮಗೆ ಅನಿಸುತ್ತೆ, ನೆಕ್ಸ್ಟ್ ಡೇಗೆ ಸ್ವಲ್ಪ ಇನ್ನೂ ಜಾಸ್ತಿ ಗ್ಯಾಸ್ಟ್ರಿಕ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಇರೋರಿಗೆ ಅಂತ ಹೇಳ್ತಾಯಿಲ್ಲ, ಯಾರಿಗೆಲ್ಲ ಎದೆ ಉರಿ, ಸಂಕಟ ಮತ್ತು ಊಟ ಮಾಡಿರೋದು ಜೀರ್ಣ ಆಗಿಲ್ಲ, ಏನಕ್ಕೂ ಮನಸ್ಸೇ ಆಗ್ತಾ ಇಲ್ಲ ಅಂದಾಗ ಇದನ್ನು ತೊಗೋಬೇಡಿ. ಇನ್ನೂ ಒಂದು, ಯಾರಿಗೆ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಬೇಗ ಸಿಗಲ್ಲ, ಮೆಡಿಕಲಲ್ಲಿ ಎಲ್ಲರಿಗೂ ಸಿಗುತ್ತೆ, ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಇದು ಹೊಟ್ಟೆ ಉರಿ, ಸಂಕಟ ಮತ್ತು ಏನಾದರೂ ಡೈಜೆಷನ್ ನೀಟಾಗಿ ಆಗಿಲ್ಲ ಅಂದಾಗ ತಕ್ಕಂತ ಹೋಗ್ತೀರಾ, ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಳ್ತೀರಾ, ಒಂದು ಹಾಫ್ ಆನ್ ಅವರಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ. ಹೊಟ್ಟೆ ಉರಿ ಬಂದಾಗೆಲ್ಲ ತುಂಬ ಜನ ತೊಗೊಳ್ತಾ ಇದ್ದೀರಾ, ಸ್ಟಾಪ್ ಮಾಡಿ. ನಾನು ನ್ಯಾಚುರಲಾಗಿ ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಆ ಒಂದು ಮೆಥಡ್ನ ನೀವು ಯೂಸ್ ಮಾಡಿ ಈ ಒಂದು ಗ್ಯಾಸ್ಟ್ರಿಕ್ ಮಾತ್ರೆಗೂ ಈನೋಗೂ ಬಾಯ್ ಹೇಳಿ. ಇದಕ್ಕೂ ಈನೋಗೂ ಮತ್ತು ಗ್ಯಾಸ್ಟ್ರಿಕ್ ಮಾತ್ರೆಗೆ ಬಾಯ್ ಹೇಳಿ. ಇವೆರಡೂ ನಮಗೆ ಬೇಡ, ಓಕೆನಾ? ಇವೆರಡೂ ಇಲ್ಲದೆ ನ್ಯಾಚುರಲಾಗಿ ನಾವೇನು ಮಾಡಿಕೊಂಡು ಮನೆಯಲ್ಲಿ ನಾವು ಕುಡಿಯೋದ್ರಿಂದ ಇದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ಇವತ್ತು ನಾನು ಹೇಳ್ತೀನಿ. ದಾಳಿಂಬ್ರೆ ಹಣ್ಣು ಎಲ್ಲರ ಮನೆಯಲ್ಲಿ ಇರುತ್ತಲ್ವಾ? ಇರುತ್ತೋ ಇಲ್ವಾ ಸ್ನೇಹಿತರೆ? ಇರುತ್ತೆ. ಇಲ್ಲ ಅಂದರೆ ನೀವು ತೊಗೊಂಡೋಗಿ ನ್ಯಾಚುರಲಾಗಿ ಇದನ್ನು ಬಿಡಿಸ್ಬಿಟ್ಟು ಜ್ಯೂಸ್ನ ಮಾಡಿ. ಜ್ಯೂಸ್ ಮಾಡಬೇಕಾದ್ರೆ ಶುಗರ್ ಹಾಕಬಾರ್ದು, ಹಾಗೆ ಬಂದು ಇನ್ನೊಂದು ಹಾಲು ಮತ್ತು ಐಸ್ ಕ್ಯೂಬು ಇವು ಏನೂ ಹಾಕಬಾರ್ದು. ಏನೂ ಹಾಕದೆ ಇದನ್ನು ದಾಳಿಂಬೆ ಹಣ್ಣನ್ನು ಬಿಡಿಸ್ಕೊಂಡು ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಪೇಸ್ಟ್ ಥರನೂ ಬೇಡ, ಹಾಗೆ ದಪ್ಪನೂ ಇರಬಾರ್ದು, ಮೀಡಿಯಮಾಗಿ ಮಾಡ್ಕೊಳ್ಳಿ. ಮೀಡಿಯಮಾಗಿ ಮಾಡಿಕೊಂಡು ನೀವು ಹಾಗೆ ಕುಡಿದು ನೋಡಿ. ವಿತಿನ್ 5 to 10 ಮಿನಿಟ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಇಲ್ಲೆಲ್ಲ ಎದೆ ಉರಿತಾ ಇರೋದೆಲ್ಲ ಕಡಿಮೆ ಆಗುತ್ತೆ, ಸಂಕಟ ಕಡಿಮೆ ಆಗುತ್ತೆ, ಮತ್ತು ಜೀರ್ಣನೇ ಆಗಿಲ್ಲಪ್ಪ, ಏನೋ ನನಗೆ ಇವತ್ತು ಮನಸ್ಸೇ ಇಲ್ಲ ಹೆಂದ್ರ ಮೇಲೇನೋ ಅಂತ ಯಾರಿಗೆ ಅನಿಸಿದೆಯೋ ಅವರು ಇದನ್ನು ಮಾಡ್ಕೊಂಡು ಕುಡೀರಿ. ಇದು ಗ್ಯಾಸ್ಟ್ರಿಕ್ ಅನ್ನಿಸ್ದಾಗೆಲ್ಲನೂ ಡೈಜೆಷನ್ ಸರಿಗಾಗಲಿಲ್ಲ ಅಂದಾಗ ಈ ಒಂದು ದಾಳಿಂಬೆ ಹಣ್ಣು ಜ್ಯೂಸನ್ನ ನೀವು ಮಾಡ್ಕೊಂಡು ಕುಡೀರಿ. ಪೊಮೊಗ್ರನೇಟ್ ಜ್ಯೂಸು ಅಂತಲೂ ಕೂಡ ಹೇಳ್ತೀವಿ. ನಾನು ಎರಡನ್ನೂ ಏನಕ್ಕೆ ಹೇಳ್ತೀನಿ ಅಂದರೆ ಇಬ್ರಿಗೂ ಗೊತ್ತಾಗಲಿ ಅಂತ. ಕೆಲವರಿಗೆ ಕನ್ನಡ ಅಷ್ಟು ಗೊತ್ತಿರಲ್ಲ ಅನ್ನೋರಿಗೆ ಅದೊಂದು ವರ್ಡ್ ಯೂಸ್ ಮಾಡಿರ್ತೀನಿ. ಆಮೇಲೆ ಇದನ್ನು ನೀವು ಜ್ಯೂಸ್ ಕುಡಿದ್ಮೇಲೆ ಮತ್ತೆ ಏನೂ ತಿನ್ನೋ ಅವಶ್ಯಕತೆ ಇಲ್ಲ. ವಿತಿನ್ 5 to 10 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ನಿಮಗೆ ಜೀರ್ಣ ಆಗುತ್ತೆ. ನಿಮಗೆ ಅನಿಸುತ್ತೆ ಮೈ ಎಷ್ಟು ಹಗುರ ಆಯಿತು, ಕಣ್ಣು ತುಂಬ ನಿದ್ದೆ ಬಂತಪ್ಪ ಅಂತ. ನೈಟ್ ಹೊತ್ತಾದರೆ, ಡೇ ಹೊತ್ತಾದರೆ ಅಪ್ಪ ನನ್ನ ಬಾಡಿ ಎಲ್ಲ ಹಗುರ ಆಯಿತು, ಮೇಡಮ್ ಹೇಳಿದ್ದು ತುಂಬ ಕರೆಕ್ಟು ಅಂತ ಹೇಳ್ತೀರಾ. ಇದೇ ಥರ ತುಂಬ ಜನ ಗ್ಯಾಸ್ಟ್ರಿಕ್ಕಿಂದ ಬಳಲ್ತಾ ಇದ್ದಾರೆ. ಇವಾಗಿರೋ ಒಂದು ಬ್ಯುಸಿ ಲೈಫಲ್ಲಿ ಎಷ್ಟೊಂದು ಜನ ಸರಿಯಾಗಿರೋ ಟೈಮ್ ಊಟ ಮಾಡದೆ ಈ ಥರ ಎಲ್ಲ ಟ್ಯಾಬ್ಲೆಟ್ಸ್ಗಳು ತೊಗೊಳ್ತಿದ್ದಾರೆ. ಅವ್ರಿಗೂ ಕೂಡ ಶೇರ್ ಮಾಡಿ, ನೀವು ಒಂದು ಒಳ್ಳೇದು ಮಾಡ್ದಂಗೆ ಆಗುತ್ತೆ. ಏನಕ್ಕೆ ಹೇಳ್ತೀವಿ, ಯಾವಾಗಲೂ ನಾನು ಅಂದರೆ ನಾವು ಯಾವಾಗಲೂ ಒಳ್ಳೇದನ್ನೇ ಮಾಡಬೇಕು, ಒಳ್ಳೆಯದೇ ನಮಗಾಗುತ್ತೆ. ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರಬೇಕು ಅಂತ ನಾವು ಎಷ್ಟು ಬಯಸ್ತೀವಿ, ಹಾಗೇ ನಮ್ಮ ದೇಶನೂ ಚೆನ್ನಾಗಿರಬೇಕು, ನಮಗೆ ಗೊತ್ತಿರೋರೆಲ್ಲನೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಇದನ್ನು ನಮ್ಮ ಮಾವವ್ರಿಗೆ ತುಂಬ ಸಲ ಮಾಡಿಕೊಟ್ಟಾಗ ಅವರು ನನಗೆ ಹೇಳ್ತಾ ಇದ್ರಮ್ಮ, ಈಗ ನೀನು ಜ್ಯೂಸ್ ಮಾಡಿಕೊಟ್ಮೇಲೆ ನನಗೆ ಇವಾಗ ಎದೆ ಉರಿ ಇಲ್ಲಮ್ಮ, ತುಂಬ ಚೆನ್ನಾಗಾಯಿತು ಅಂತ ನಮ್ಮ ಮಾವರು ನನಗೆ ತುಂಬ ಸಲ ಹೇಳಿದ್ದಾರೆ. ಅದಕ್ಕೆ ನಾನು ಜನಗಳಿಗೆ ಯಾಕೆ ಈ ಒಂದು ರೆಮಿಡಿನ ಹೇಳಬಾರ್ದು? ಎಷ್ಟೊಂದು ಜನ ಆ ಥರ ಎದೆ ಉರಿ, ಸಂಕಟ ಪಡ್ತಾ ಇರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಒಳ್ಳೆಯ ಆಸೆಯಿಂದ, ಒಳ್ಳೆಯ ಉದ್ದೇಶದಿಂದ ನಾನು ಈ ಒಂದು ರೆಮಿಡಿನ ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಒಂದು ಫ್ರೆಂಡ್ಸ್ಗೂ, ಸ್ನೇಹಿತರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನನ್ನ ಆಸೆನೂ ಅದೇನೆ, ಎಲ್ಲರೂ ಚೆನ್ನಾಗಿರಬೇಕು, ಆವಾಗಲೇ ನಾವು ಚೆನ್ನಾಗಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.